ಅಲ್ಲಿ ಒಂದು ಚಿಕ್ಕ ರಕ್ತನಾಳ ಅನ್ನೋದು ಇರುತ್ತೆ. ಆ ರಕ್ತನಾಳ ಅನ್ನೋದು ಯಾವಾಗ ಕಟ್ ಆಗುತ್ತೋ ಅಲ್ಲಿ ರಕ್ತಸ್ರಾವ ಬಹಳ ಹೆಚ್ಚಾಗುತ್ತೆ ಆ್ಯಂಡ್ ನಿಲ್ಲಲ್ಲ. ಕೊನೆಗೆ ರಕ್ತ ನಿಲ್ಲದೆ ಆ ಏರಿಯಾದಲ್ಲಿ ಪ್ರೆಸ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಅಪೆಂಡಿಕ್ಸ್ ಆಪರೇಷನ್ ಮಾಡೋ ಹಾಗೆ ಇದಕ್ಕೂ ಆಪರೇಷನ್ ಮಾಡಿದ ದಿನಗಳು ಎಷ್ಟೋ ಇವೆ. ಯಾಕಂದ್ರೆ ಅಲ್ಲಿಂದ ಬ್ಲೀಡಿಂಗ್ ನಾವು ಹಿಡ್ಕೊಂಡಿದ್ರು ಅದು ನಿಲ್ಲಲ್ಲ. ಅದಕ್ಕೆ ಖಚಿತವಾಗಿ ಒಂದು ಸ್ಯೂಚರ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿ ನಿಲ್ಲಲ್ಲ. ಈ ಫ್ರೆನ್ಯುಲಮ್ನ ನೋಡೋದಾದರೆ ಇಷ್ಟು ಚಿಕ್ಕದಾಗಿರುತ್ತೆ, ಆದರೆ ಇದು ಎಮರ್ಜೆನ್ಸಿನ ಕ್ರಿಯೇಟ್ ಮಾಡುತ್ತೆ. ಒಂದೊಂದು ಸಾರಿ ಎಮರ್ಜೆನ್ಸಿನಲ್ಲಿ ಹಾಸ್ಪಿಟಲ್ಗೆ ಓಡಬೇಕಾಗುತ್ತೆ. ಈ ಥರ ದಿನಗಳು ತುಂಬ ಫ್ರೀಕ್ವೆಂಟಾಗಿ ನಾವು ನೋಡ್ತಾನೆ ಇರ್ತೀವಿ. ಸೊ ಈ ಫ್ರೆನ್ಯುಲಮ್ ಏನಿದೆ ಈ ರೀತಿಯಾಗಿ ಮೇಲೆ ಅಟ್ಯಾಚ್ ಆಗಿರೋರು ಎಷ್ಟೋ ಅಷ್ಟೋ ಸ್ವಲ್ಪ ಆದರೂ ಸರಿ ಅವರಿಗೆ ಚರ್ಮ ಕೂಡ ಇಶ್ಯೂಸ್ ಇದ್ದೇ ಇರುತ್ತೆ. ಅಂದರೆ ಚರ್ಮ ಕೂಡ ಮುಂದೆ ಹಿಂದೆ ಅಷ್ಟು ಫ್ರೀಯಾಗಿ ಮೂವ್ ಆಗಲ್ಲ. ಸೊ ಈ ಚರ್ಮ ಫ್ರೀಯಾಗಿ ಮೂವ್ ಆಗಲಿಲ್ಲ ಅಂದರೆ ಅದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಸೊ ತುಂಬ ಜನಕ್ಕೆ ಫೈಮೋಸಿಸ್ ಜೊತೆಗೆ ಫ್ರೆನ್ಯುಲಮ್ ಪ್ರಾಬ್ಲಮ್ ಇರ್ಬೋದು. ಬರೀ ಫ್ರೆನ್ಯುಲಮ್ ಇರೋರು ತುಂಬ ವಿರಳವಾಗಿ ನೋಡ್ತಿರ್ತೀವಿ. 100 ಜನರಲ್ಲಿ ನೋಡಿದ್ರೆ ಒಬ್ಬರಿಗಿಂತ ಹೆಚ್ಚಾಗಿ ಸಿಗಲ್ಲ. ಫ್ರೆನ್ಯುಲಮ್ ಮಾತ್ರ ಅಟ್ಯಾಚ್ ಆಗಿರೋ